ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂಥ ಒಂದು ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ, ನಿಮಿಷದಲ್ಲಿ ತಯಾರಿಸುವಂತಹ, ಮಕ್ಕಳಿಗೆ ಇಷ್ಟವಾಗುವಂತಹ, ಬಾಯಲ್ಲಿ ನೀರಿರಿಸುವಂತಹ, ಯಾವತ್ತೂ ತಿಂದಿರದ ಒಂದು ರುಚಿಯಾದ ಸ್ವೀಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈ ಒಂದು ರೆಸಿಪಿ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಅರ್ಧ ಕಪ್ ಆಗುವಷ್ಟು ರವೆಯನ್ನು ತಗೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ಬಳಸುವಂತಹ ರವೆಯನ್ನು ತಗೊಳ್ತಾ ಇರೋದು, ಅಂದರೆ ದಪ್ಪ ರವೆ. ಅದಕ್ಕೆ ನೀವು ಸಣ್ಣ ರವೆ ಅಥವಾ ಬಾಸುಮತಿ ನಿಮಗೆ ಬನ್ಸಿ ರವೆ ಬರುತ್ತಲ್ಲ, ಸೊ ಅದನ್ನು ನೀವು ತಗೊಳ್ಳೋ ಹಾಗಿಲ್ಲ. ಇದಕ್ಕೆ ಬೇಕಾಗಿರುವಂಥದ್ದು ಉಪ್ಪಿಟ್ಟು ರವೆ ಅಷ್ಟನ್ನೇ ತೊಗೋಬೇಕಾಗುತ್ತೆ. ಸಣ್ಣ ರವೆ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾನಿಲ್ಲಿ ದಪ್ಪ ರವೆಯನ್ನೇ ತೊಗೊಂಡಿದ್ದೀನಿ. ಅದು ಅರ್ಧ ಕಪ್ಪು ನಾನು ರವೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಹೆಚ್ಚು ಕಮ್ಮಿ ಆಗುತ್ತೆ. ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಸ್ವಲ್ಪ ನೀರನ್ನು ಕೂಡ ಹಾಲಿಗೆ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ನೋಡಿ, ಹಾಲು ಮತ್ತು ರವೆ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷಗಳ ಕಾಲ ಇದನ್ನು ಹಾಗೆ ರೆಸ್ಟಿಗೆ ಇಟ್ಬಿಡಬೇಕಾಗುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ತುಂಬಾ ಟೇಸ್ಟಿ ಇರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಮಕ್ಕಳಿಗೆ ತಯಾರಿಸಿ ಕೊಟ್ಟರೆ ಖಂಡಿತ ಇದರ ಫಿದಾ ಆಗೋಗ್ತಾರೆ. ಅಷ್ಟು ಟೇಸ್ಟ್ ಇರುತ್ತೆ. ಯಾವಾಗಲೂ ಕೂಡ ಮಾಡಿಕೊಂಡು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು 20 ನಿಮಿಷ ನಾನು ರೆಸ್ಟಿಗೆ ಇಟ್ಟಿದ್ದೆ. ನೋಡಿ, ನೀರು ಇಲ್ಲಿ ನಾವು ಹಾಕಿರುವಂಥ ಹಾಲು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ರವೆ ಎಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ, ನೋಡ್ಬೋದು ನೀವು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಫಸ್ಟಿಗೆ. ನೋಡಿ, ಈಗ ಒಂದು ಜಾರಿಗೆ ನಾನು ಮಿಕ್ಸ್ ಮಾಡಿರುವಂಥ ರವೆ ಮತ್ತು ಹಾಲು ಎರಡನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಇಲ್ಲಿ ದಪ್ಪ ರವೆನೇ ಬೇಕು, ಸಣ್ಣ ರವೆ ಬೇಡ. ನೀವು ಚಿರೋಟಿ ರವೆಯಲ್ಲಿ ಮಾಡ್ತೀವಿ ಅಂದರೆ ಮಾಡ್ಬೋದು, ಆದರೆ ರುಬ್ಬೋದೇನು ಬೇಕಾಗೋದಿಲ್ಲ. ಹಾಗೆ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು, ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಒಂದು ಸಲ ನೀವು ಅದರಲ್ಲೂ ಮಾಡಿ ನೋಡಿ, ಬೇಕು ಅಂತಂದರೆ. ಇಲ್ಲ ಅಂತಂದರೆ ದಪ್ಪ ರವೆಯಲ್ಲಿ ಕೂಡ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಇದಕ್ಕೆ ಬೇರೆ ಏನು ಕೂಡ ಹಾಕೋದು ಬೇಡ, ಇಷ್ಟೇ ಸಾಕು. ಹಾಲು ಮತ್ತು ರವೆ ಮಿಕ್ಸ್ ಮಾಡಿರುವಂಥ ಮಿಶ್ರಣನೇ ಸಾಕು. ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಫಸ್ಟು ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ನುಣ್ಣಗೆ ನಾವು ಬರಬೇಕಾಗುತ್ತೆ. ಅದಾದ ನಂತರ 1 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಕಪ್ ತೊಗೊಂಡಿದ್ದೀನಿ ನಾನು. ಬೇಕು ಅಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಕಪ್ಪನ್ನು ನೀವು ಪೂರ್ತಿಯಾಗಿ 1 ಕಪ್ ಪೂರ್ತಿಯಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ನೋಡಿ ಒಂದು 3/4 ಕಪ್ಪು, ಮುಕ್ಕಾಲಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಂದು ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡರ್ ಇದ್ದರೆ ಪೌಡರ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಲ ಮತ್ತು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಲೇನು ಈಗಲೇ ಬೇಕಾಗೋದಿಲ್ಲ. ಬೇಕು ಅಂದರೆ ಸ್ವಲ್ಪ ನೀವು ಹಾಲನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬನ್ನಿ. ಓಕೆ, ಇದಕ್ಕೆ ನೀವು ನೀರೇನು ಕೂಡ ಹಾಕಬೇಡಿ, ಹಾಲೇ ಸಾಕು. ಇದನ್ನು ಈಗ ನಾನು ಮತ್ತೆ ಒಂದು ಸಲ ರುಬ್ಕೊಂಬರ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಸೊ ಹಾಲು ಮತ್ತು ರವೆ, ಹಾಗೆ ನಾವು ಬೆಲ್ಲ ಮತ್ತು ಏಲಕ್ಕಿ. ಈಗ ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ, ಅದೇ ಅಕ್ಕಿ ಹಿಟ್ಟು. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಮನೆಯಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ಆಚೆಯಿಂದ ತಂದು ಕೂಡ ನೀವು ಬಳಸ್ತೀರಾ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ಚಪಾತಿಗೆ ಬಳಸ್ತೀವಲ್ಲ, ಅದೇ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ಗೋಧಿ ಹಿಟ್ಟು ಅರ್ಧ ಕಪ್ಪು, ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಇನ್ನೊಂದು ಸಲ. ಆಗ ನಮಗೆ ಹಾಲು ಬೇಕಾಗುತ್ತೆ. ಮತ್ತೆ ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಇವಾಗ ಮತ್ತೆ ನಾನು ಇದನ್ನು ರುಬ್ಕೊಂಬರ್ತೀನಿ. ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಎಷ್ಟು ಬೇಕಾಗುತ್ತೆ ಅಂತ ಟೋಟಲಾಗಿ ಲಾಸ್ಟಿಗೆ ನಾನು ಹಾಲು ಎಷ್ಟು ಬೇಕಾಯಿತು ನಮಗೆ ಇದಕ್ಕೆ ಅಂತ ಹೇಳ್ತೀನಿ. ಈಗ ಇಷ್ಟನ್ನು ಕೂಡ ಮತ್ತೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತಾ ಇದ್ದೀನಿ. ಈಗ ಮತ್ತೆ 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಹಿಟ್ಟು ಹಾಕಿರೋದ್ರಿಂದ ನಮಗೆ ಹಾಲು ಬೇಕಾಗುತ್ತೆ, ಅದಕ್ಕೋಸ್ಕರ. ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ ರೀತಿಯಾಗಿ ನುಣ್ಣಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಈ ರೀತಿಯಾಗಿ ಹಿಟ್ಟು ಬೇಕಾಗುತ್ತೆ. ದೋಸೆ ಸರಿ ಎಷ್ಟು ಒಂದು ಗಟ್ಟಿ ಇರುತ್ತಲ್ಲ, ಆ ರೀತಿಯಾಗಿ ಇರಬೇಕು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಹಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಫ್ರೆಂಡ್ಸ್. ನಿಮಗೆ ಹಾಲು ನೋಡಿಕೊಂಡು ರುಬ್ಬಬೇಕಾದ್ರೆ, ಬೇಕು ಅಂದರೆ ಹಾಲು ಹಾಕ್ಕೊಂಡು ನೀವು ಅದನ್ನು ಗ್ರೈಂಡ್ ಮಾಡ್ಕೊಂಬರ್ಬೋದು. ಈಗ ರುಬ್ಬಿರೋವಂಥ ಒಂದು ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಬೌಲಿಗೆ ಹಾಕ್ಕೊಳ್ಳೋಣ. ನಿಮಗೆ ಗಟ್ಟಿ ಅನಿಸಿರೆ ಇದಕ್ಕೂ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು.
ನೋಡಿ ಇವಾಗ ಇದಕ್ಕೆ ಒಂದೇ ಒಂದು ಚೂರು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಯಾವುದೇ ಒಂದು ಸ್ವೀಟನ್ನು ತಯಾರಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಅದರ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ ಅಂತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಅಡುಗೆ ಸೋಡಾ ಆಗಲಿ ಅಥವಾ ಏನೋ ಆಗಲಿ ಯಾವುದನ್ನು ಕೂಡ ಉಪಯೋಗಿಸ್ತಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ. ಖಂಡಿತವಾಗ್ಲೂ ಎಷ್ಟು ಉಬ್ಬಿ ಬರುತ್ತೆ ಅಂದರೆ ನೀವು ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಇದರ ಟೇಸ್ಟು ಹೇಗಿರುತ್ತೆ ಅನ್ನೋದು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಗ್ರೈಂಡ್ ಮಾಡಿರೋದ್ರಿಂದ ಗಂಟೇನೂ ಇರೋದಿಲ್ಲ. ಒಂದ್ಸಲ ಉಪ್ಪು ಹಾಕಿದ್ದೀವಲ್ಲ, ನೀಟಾಗಿ ಮಿಕ್ಸ್ ಆಗಲಿ ಅಂತ ಅಷ್ಟೇ. ಈಗ ಮಿಕ್ಸ್ ಮಾಡಿದ ಈಗ ಈ ಹಿಟ್ಟು ನೋಡಿ ಈ ರೀತಿಯಾಗಿ ಇರಬೇಕು ನಮಗೆ. ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈ ಬೌಲಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ನೋಡಿ ಎಲ್ಲೂ ಕೂಡ ಕಟ್ಟಾಗಿ ಬೀಳ್ತಾ ಇಲ್ಲ, ನಮಗೆ ಸರಿ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಇದ್ದರೆ ನಮಗೆ ಕರೆಕ್ಟಾಗಿದೆ ಅಂತ. ಸೊ ಈಗ ಆಗಿದೆ ಇದು. ಇದನ್ನು ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಬಿಸಿಗಿಟ್ಟು ಒಂದು ಮುಚ್ಚಳ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿರುವಂಥ ಒಂದು ಮುಚ್ಚಳನ ತಗೊಳ್ಳಿ. ಒಂದು ಬಾಕ್ಸಿನ ಮುಚ್ಚಳ, ಚಿಕ್ಕ ಬಾಕ್ಸ್ಗಳು ಇರ್ತಾವಲ್ವಾ, ಅದರ ಮುಚ್ಚಳನ ತಗೊಳ್ತಾ ಇದ್ದೀನಿ. ಆ ಮುಚ್ಚಳಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಇರಬೇಕು. ಬಿಸಿ ಇದ್ದ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬಿಸಿ ಇರೋವಂಥ ಎಣ್ಣೆಯಿಂದ ನಾವು ಹಾಕ್ಕೊಂಡು ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹಿಟ್ಟು ಹಾಕ್ಕೊಳ್ಬೇಕು. ಹಿಟ್ಟು ಈ ರೀತಿ ಹಾಕಿ ನಂತರ ನಾವು ಇದನ್ನು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ನೋಡಿ ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಡಿ ಫ್ರೆಂಡ್ಸ್. ಎಣ್ಣೆಯಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು. ದಯವಿಟ್ಟು ಸ್ವಲ್ಪ ಹಿಂದೆ ಇದ್ದು ನೀವು ಇವನ್ನೆಲ್ಲ ತಯಾರಿಸೋದನ್ನು ಸ್ವಲ್ಪ ಮಾಡಿ. ನಿಮಗೆ ಅಭ್ಯಾಸ ಇದ್ದರೆ ತೊಂದರೆ ಇಲ್ಲ. ಫಸ್ಟ್ ಟೈಮ್ ಮಾಡ್ತಿರೋದಾದರೆ ಖಂಡಿತ ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ನೋಡಿ ಇವಾಗ ಈ ರೀತಿಯಾಗಿ ನಾವು ಅದು ಮುಚ್ಚಳ ಮುಳುಗೋ ಅಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನೀವು ಬೇಕು ಅಂದರೆ ಒಂದು ಸ್ಪೂನ್ ಸಹಾಯದಿಂದ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಈಗ ನೋಡಿ ಇವಾಗ ಸೈಡಲ್ಲೆಲ್ಲ ನಾವು ಇದನ್ನು ಸ್ಪೂನಿಂದನೇ ಬಿಡಿಸ್ಕೋಬೋದು. ಸೊ ನಿಮ್ಗೆ ಆಗಲಿಲ್ಲ ಅಕಸ್ಮಾತ್ ಬಿಡ್ಸೋಕ್ಕೆ ಅಂದರೆ ಆಚೆ ತಗೊಳ್ಳಿ. ಆಚೆ ತಕ್ಕೊಂಡು ಅದನ್ನು ನೀಟಾಗಿ ಬಿಡಿಸಿ ಅದಾದ ನಂತರ ನೀವು ನೋಡಿ ಈ ರೀತಿ ನಿಧಾನವಾಗಿ ಟರ್ನ್ ಮಾಡಿದರೆ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೆ ಆ ಮುಚ್ಚಳವನ್ನು ಆಚೆ ತೆಗೆದಿಟ್ಕೊಂಡು ಅದಾದ ನಂತರ ನೀವು ನಿಧಾನವಾಗಿ ಸೈಡಲ್ಲೆಲ್ಲ ಬಿಡಿಸ್ಕೊಂಡು ಮತ್ತೆ ಅದನ್ನು ಸ್ನ್ಯಾಕ್ಸ್ ಅಥವಾ ಸ್ವೀಟನ್ನು ತೆಗೆದು ನಂತರ ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡ್ ಮತ್ತೆ ಮಾಡಿಕೊಂಡ್ರೆ ಸಾಕು. ಆಲ್ಮೋಸ್ಟ್ ಅದು ಬೆಂದಿರುತ್ತೆ, ಏನು ತೊಂದರೆ ಇಲ್ಲ. ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಾಗೋದಿಲ್ಲ. ಆಗಿದೆ ಇದು ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಸೊ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಬಂದ ಥರನೇ ಇರುತ್ತೆ. ಎಷ್ಟು ಟೇಸ್ಟಿ ಇರುತ್ತೆ ಗೊತ್ತಾ. ಒಂದು ಸಲ ತಯಾರಿಸಿ ಮಕ್ಕಳಂತೂ ಫಿದಾ ಹೋಗ್ತಾರೆ. ಅಷ್ಟು ಟೇಸ್ಟಿಯಾಗಿರುವಂಥ ನಿಮಿಷಗಳಲ್ಲೇ ನೀವು ಮಕ್ಕಳಿಗೆ ಇಷ್ಟ ಆಗುವಂತಹ, ಬಾಯಲ್ಲಿ ನೀರಿಸುವಂತಹ ರುಚಿಯಾದ, ಯಾವತ್ತೂ ಕೂಡ ನೀವು ತಿಂದಿರೋದಿಲ್ಲ ಅಂತ ಒಂದು ರುಚಿಯಾದ ಸ್ವೀಟ್ ಇದು. ಸೊ ನಿಮಿಷದಲ್ಲಿ ತಯಾರಿಸಿದ್ದು, ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ. ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.